ಎಲ್ರಿಗೂ ನಮಸ್ಕಾರ. ಇವತ್ತು ತುಮಕೂರು ಜಿಲ್ಲೆ ಶಿರಾ ಟೌನ್ಗೆ ಭೇಟಿ ಕೊಟ್ಟಿದ್ದೀವಿ. ಇದ್ರದ್ದು ಉದ್ದೇಶ, ಈಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ, ಕುಡಿಯೋ ನೀರು ಹೆಂಗೆ ಸರಬರಾಜು ಆಗ್ತಾ ಇದೆ, ಏನಾದರೂ ಸಮಸ್ಯೆ ಇದೆಯಾ ಅಂತ ನಾವು ವಾರ್ಡ್ಗಳಿಗೆಲ್ಲ ಇವತ್ತು ವಿಸಿಟ್ ಮಾಡಿದ್ದೀವಿ. ಬೆಳಗ್ಗೆಯಿಂದ ಶಿರಾ ಗ್ರಾಮ ಪಂಚಾಯತ್ ಚಿನಕವಜ್ರ CB ಅಗ್ರಹಾರ ಗ್ರಾಮ ಪಂಚಾಯತ್ಗೆ ಹೋಗಿದ್ದೀವಿ ಮತ್ತು ಶಿರಾ ಟೌನ್ ಅಲ್ಲಿ ಕೂಡ ವಾರ್ಡ್ ವಿಸಿಟ್ ಮಾಡ್ತಾ ಇದೀವಿ. ಮತ್ತು ಇವತ್ತು ವಿಶೇಷವಾಗಿ ವಿಶ್ವಕರ್ಮ ಯೋಜನೆದು ಮತ್ತು ಸ್ವನಿಧಿ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳ ಜೊತೆ ನಾವು ಒಂದು ಇಂಟ್ರಾಕ್ಷನ್ ಮಾಡಿದ್ವಿ. ಅವರಿಗೆ ಹೇಗೆ ಲೋನ್ ಸಿಕ್ಕಿದೆಯಾ ಇಲ್ವಾ, ಮತ್ತು ಆ ಒಂದು ಯೋಜನೆಯಿಂದ ಅವರಿಗೆ ಏನೇನು ಅನುಕೂಲ ಆಗಿದೆ, ಮತ್ತು ಸ್ವನಿಧಿ ಸೇ ಸಮೃದ್ಧಿ ಅಂತ ಆ ಒಂದು ಯೋಜನೆಯಲ್ಲಿ ಸೋಶಿಯೋ ಅಂಡ್ ಎಕನಾಮಿಕ್ ಪ್ರೊಫೈಲಿಂಗ್ ಮಾಡ್ತೀವಿ. ಅದು ಅಂದ್ರೆ ಆ ಒಂದು ಫಲಾನುಭವಿಗೆ ಬೇರೆ ಏನಾದ್ರೂ ಸರ್ಕಾರದ್ದು, ಅದು ಕೇಂದ್ರ ಸರ್ಕಾರದ್ದು ಇರ್ಬೋದು ಅಥವಾ ರಾಜ್ಯ ಸರ್ಕಾರದ್ದು ಇರ್ಬೋದು, ಯೋಜನೆಗಳಲ್ಲಿ ಅವ್ರಿಗೆ ಏನಾದ್ರೂ ಅನುಕೂಲ ಸಿಗ್ಬಹುದಾ ಅಂತ ಕೂಡ ನಾವು ಚೆಕ್ ಮಾಡ್ತೀವಿ. ಸೊ ಇಲ್ಲಿ ಒಬ್ಬರು ಹೇಳಿದ್ರು, ಕೋವಿಡ್ ಆದ್ಮೇಲೆ ಈ ಒಂದು ವಿಶ್ವಕರ್ಮ ಮತ್ತು ಸ್ವನಿಧಿ ಯೋಜನೆಯಿಂದ ಅವರಿಗೆ ಬಹಳ ಅನುಕೂಲ ಆಯ್ತು ಮತ್ತು ಅದರಿಂದ ಅವರು ಮಕ್ಕಳಿಗೆ ವಿದ್ಯಾಭ್ಯಾಸ ಅವರಿಗೆ ಸಿಕ್ಕಿದೆ ಅಂತ ಕೂಡ ಅವರು ಹಂಚಿಕೆ ಮಾಡಿದ್ರು. ಅದಿಲ್ಲದೆ PM ಇನ್ಶೂರೆನ್ಸ್ ಸ್ಕೀಮ್ಸ್ ಅದು ಕೂಡ ಅವರು ಎನ್ರೋಲ್ ಮಾಡಿದ್ದಾರೆ. ಸೊ ಇದು ಎಲ್ಲಾನು ಹೇಗ್ ನಡೀತಾ ಇದೆ ಅಂತ ನಮ್ಮ ಚೀಫ್ ಆಫೀಸರ್ ಕೂಡ ಅವರು ವಿವರ ಕೊಟ್ಟಿದ್ದಾರೆ. IEC ಆಕ್ಟಿವಿಟೀಸ್ ಎಲ್ಲ ಹೆಂಗ್ ಮಾಡಿದ್ದಾರೆ ಅಂತ. ಸೊ ನಮ್ದು ಉದ್ದೇಶ ಏನಂತ ಹೇಳಿದ್ರೆ, ಪ್ರತಿಯೊಬ್ಬ ಸ್ಟ್ರೀಟ್ ವೆಂಡರ್ ಕೂಡ ಈ ಒಂದು ಯೋಜನೆ ತಲುಪಬೇಕು. ಈಗಾಗಲೇ ಕೆಲವರು ಮೊದಲನೇ ಕಂತು, 2ನೇ ಕಂತು, 3ನೇ ಕಂತು ಕೂಡ ಅವ್ರು ಲೋನ್ ತಗೊಂಡಿದ್ದಾರೆ ಬ್ಯಾಂಕ್ ಅವರಿಂದ. ಲೀಡ್ ಬ್ಯಾಂಕ್ ಮ್ಯಾನೇಜರ್ ಕೂಡ ಇವತ್ತು ಬಂದಿದ್ರು. ಸೊ ಎಲ್ಲರಿಗೂ ಯಾರ್ಯಾರೆಲ್ಲ ಅರ್ಹರಿದ್ದಾರೆ ಅವ್ರಿಗೆ ಈ ಒಂದು ಯೋಜನೆದು ಲೋನ್ ಸಿಗ್ಬೇಕು. ಅದರಿಂದ ಅವರು ಒಂದು ಹೆಚ್ಚಿನ ರೀತಿಯಲ್ಲಿ ವ್ಯಾಪಾರ ಮಾಡಬೇಕು, ಅದರಿಂದ ಅವರು ಮನೆಯಲ್ಲಿ ಅನುಕೂಲ ಆಗ್ಬೇಕು ಅನ್ನೋದೇ ನಮ್ದು ಉದ್ದೇಶ. ಸೊ ಇಲ್ಲಿ ಶಿರಾದಲ್ಲಿ ಒಳ್ಳೆ ಕೆಲಸ ಆಗಿದೆ. ವೆಂಡರ್ಸ್ ಕಮಿಟಿ, ಸ್ಟ್ರೀಟ್ ವೆಂಡರ್ಸ್ ಕಮಿಟಿಯಲ್ಲಿ ಕೂಡ ಮೆಂಬರ್ಸ್ ಎಲ್ಲರೂ ಬಂದಿದ್ದಾರೆ. ಇನ್ನೂ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಆಗ್ಬೇಕು ಅನ್ನೋದೇ ನಮ್ದು ಉದ್ದೇಶ. ಮತ್ತು ಬ್ಯಾಂಕಿಂಗ್ ಅವರಿಗೆಲ್ಲರೂ ಕೂಡ ಹೇಳಿದ್ವಿ, ಸಿನ್ಸ್ ಇದರಲ್ಲಿ ಕೊಡುವ ಲೋನು ಯಾವ ರೀತಿಯಲ್ಲಿ ಕೂಡ ಕೊಲ್ಯಾಟ್ರಲ್ ಇಲ್ಲದೆ ಕೊಡೋದು, ಯಾವ ರೀತಿಯಲ್ಲಿ ಕೂಡ ದಾನ ಪತ್ರ ಕೊಡಬೇಕು ಅಥವಾ ಇನ್ನೇನಾದ್ರೂ ಪತ್ರ ಪ್ಲೆಜ್ ಮಾಡಿ ಕೊಡೋದು ಇಲ್ಲ. ಅದು ಸ್ವನಿಧಿಯಲ್ಲಿ ಇರ್ಬೋದು, ವಿಶ್ವಕರ್ಮದಲ್ಲಿ ಇರ್ಬೋದು. ಕೊಲ್ಯಾಟ್ರಲ್ ಫ್ರೀ ಲೋನ್ಸ್ ಲಿಮಿಟ್ಸ್ ಈಗ ಸದ್ಯಕ್ಕೆ 50,000 ತನಕ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಅದು ಏನಾಗುತ್ತೆ ಅದು ನಾವು ಕಾದ್ ನೋಡ್ಬೇಕು. ಬಟ್ ಕೊಲ್ಯಾಟ್ರಲ್ ಫ್ರೀ ಲೋನ್ಸ್ ಇರುವುದರಿಂದ ಜನರು ಕೂಡ ಈಸಿಯಾಗಿ ಆ ಲೋನ್ ಅನ್ನು ತಗೋಬಹುದು. ಅದು ಯಾವ ರೀತಿಯಲ್ಲಿ ಅನುಷ್ಠಾನ ಆಗ್ತಾ ಇದೆ, ಬ್ಯಾಂಕ್ ಅವರು ಕೂಡ ಸ್ವಲ್ಪ ಸ್ಪಂದನೆ ಮಾಡಬೇಕು. ಸೊ ಅವರು ಕೂಡ ಆಲ್ಮೋಸ್ಟ್ 25,000 ಜನರಿಗೆ ಕೊಟ್ಟಿದ್ದಾರೆ ಇಡೀ ಜಿಲ್ಲೆಯಲ್ಲಿ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಅವರು ಕೊಡಬಹುದು. ಮತ್ತು ಇದನ್ನು ವಾಪಸ್ ಕೂಡ ಆಲ್ಮೋಸ್ಟ್ 70% ವಾಪಸ್ ಕಟ್ಟಿದ್ದಾರೆ, ಬಿಕಾಸ್ ಡೈರೆಕ್ಟ್ ಆಗಿ ಆನ್ಲೈನ್ ಲಿಂಕ್ ಇರೋದ್ರಿಂದ. ಮತ್ತು ಡಿಜಿಟಲ್ ಪೇಮೆಂಟ್ಸ್ ಕೂಡ ಎನ್ಕರೇಜ್ ಮಾಡ್ಲಿಕ್ಕೆ ಪ್ರತಿ ಒಂದು ಟ್ರಾನ್ಸಾಕ್ಷನ್ ಕೂಡ ₹1 ಮತ್ತು ಮ್ಯಾಕ್ಸಿಮಮ್ ₹100 ಒಂದು ತಿಂಗಳು ಕೂಡ ಬರ್ತಾರೆ. ಸೊ ಇದೆಲ್ಲ ಕೂಡ ಎಲ್ಲರಿಗೂ ಅನುಕೂಲ ಆಗುವ ಒಂದು ಸ್ಕೀಮು. ಸೊ ಚೆನ್ನಾಗಿ ಆಗ್ತಾ ಇದೆ. ಅದೆಲ್ಲ ಪಾಲಿಸಿ ಡಿಸಿಷನ್ಸ್ ಇದೆ. ಸೊ ಸರ್ಕಾರದಿಂದ ಏನ್ ಡೈರೆಕ್ಷನ್ಸ್ ಬರ್ತಾ ಇದೆ ಅದು ಪ್ರಕಾರ ನಾವು ಅನುಷ್ಠಾನ ಮಾಡ್ತೀವಿ. ಬಟ್ ನಮ್ದು ಉದ್ದೇಶ ಈಗ ಸದ್ಯಕ್ಕೆ ಏನ್ ಸ್ಕೀಮ್ ಇದೆ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿಗೆ ಅನುಕೂಲ ಆಗ್ಬೇಕು, ಅದುವೇ ನಮ್ದು ಉದ್ದೇಶ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.